ಸಚಿವ ಬೋಸರಾಜ್ ಪುತ್ರ ರವಿ ಬೋಸರಾಜು ಜನ್ಮದಿನೋತ್ಸವ ಅಂಗವಾಗಿ ಅನಾಥಾಶ್ರಮಕ್ಕೆ 51,000 ರೂಪಾಯಿ ಚೆಕ್ ವಿತರಣೆ ಯುವ ಕಾಂಗ್ರೆಸ್ ಮುಖಂಡ ಆದಂ ಬೇಗ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮ. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನಲ್ಲಿ ಕಾಂಗ್ರೆಸ್ ಯುವ ಮುಖಂಡರಾದ ಶ್ರೀ ರವಿ ಬೋಸರಾಜು ಅವರ ಹುಟ್ಟುಹಬ್ಬವನ್ನು ನೆರಳು ಅನಾಥಾಶ್ರಮದಲ್ಲಿ ಕೇಕ್ ಕತ್ತರಿಸಿ ವೃದ್ಧರಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿದ್ದರು. ತಮ್ಮ ನೆಚ್ಚಿನ ನಾಯಕನ ಹುಟ್ಟುಹಬ್ಬದ ಸಂಭ್ರಮವನ್ನು ಸಮಾಜಮುಖಿ ಕಾರ್ಯಕ್ಕೆ ಸಮರ್ಪಿಸಿದ ಆದಂ ಬೇಗ್ ಅವರು ನೆರಳು ಅನಾಥಾಶ್ರಮದ ನೂತನ ಕಟ್ಟಡ ನಿರ್ಮಾಣಕ್ಕಾಗಿ ತಮ್ಮ ವೈಯಕ್ತಿಕವಾಗಿ ರೂಪಾಯಿ 51,000 ರೂಪಾಯಿ ಚೆಕ್ ಮುಖಾಂತರ ದೇಣಿಗೆಯಾಗಿ ನೀಡಿದ್ದಾರೆ. ನಂತರ ಮಾತನಾಡಿದ ಆದಂ ಬೇಗ್ ಅವರು, ನಮ್ಮ ನೆಚ್ಚಿನ ನಾಯಕರಾದ ಸಚಿವರು ಬೋಸರಾಜ್ ಹಾಗೂ ಅವರ ಪುತ್ರ ರವಿ ಬೋಸರಾಜು ಅವರ ಮಾರ್ಗದರ್ಶನದಲ್ಲಿ ನಾವು ಇವತ್ತು ಇಂಥ ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ. ಇಂಥ ಕಾರ್ಯಗಳನ್ನು ಮಾಡಲಿಕ್ಕೆ ಅವರೇ ನಮಗೆ ಶಕ್ತಿ, ಸ್ಫೂರ್ತಿ. ನಮ್ಮ ಯುವ ನಾಯಕರಿಗೆ ದೇವರು ಸುಖ, ಶಾಂತಿ, ಆರೋಗ್ಯ ಹಾಗೂ ದೀರ್ಘಾಯುಷ್ಯ ನೀಡಲಿ. ಮುಂಬರುವ ದಿನಗಳಲ್ಲಿ ಅವರಿಗೆ ರಾಜಕೀಯದಲ್ಲಿ ಇನ್ನೂ ಹೆಚ್ಚಿನ ಉನ್ನತ ಸ್ಥಾನಮಾನಗಳು ಲಭಿಸಲಿ ಎಂದು ನಾವು ಆಶಿಸುತ್ತೇವೆ. ಅವರ ಜನ್ಮದಿನದ ಅಂಗವಾಗಿ ಅನಾಥಾಶ್ರಮದ ಸೇವಾ ಕಾರ್ಯಕ್ಕೆ ಅಳಿಲು ಸೇವೆ ಸಲ್ಲಿಸಿರುವುದು ನಮಗೆ ಹೆಮ್ಮೆಯದು ತಂದಿದೆ ಎಂದು ಶುಭ ಹಾರೈಸಿದರು. ಈ ಶ್ಲಾಘನೀಯ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಂದ ಅಪಾರ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ಸಂದರ್ಭದಲ್ಲಿ ಕೊರಿಯರ್ ವಿಜಿ, ರೆಹಮತ್ ಅಲಿ, ಆಶಿಂ ಖುರೇಶಿ, ಪ್ರಕಾಶ್, ವಿನೋದ್ ನಾಯಕ್, ಮುಸ್ತಫಾ ಖುರೇಶಿ, ಆಲಂ, ಸಮೀರ್ ನಾಯಕ್, ಶಂಶು ಖುರೇಶಿ, ರಫಿ ಆರ್ಟಿಐ, ಸೈಯದ್ ಸಲೀಂ, ವಿರೂಪಾಕ್ಷಿ ನಾಯಕ್, ಕಾಮೇಶ್, ಹಂಪಯ್ಯ ನಾಯಕ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು, ರವಿ ಬೋಸರಾಜ್ ಅಭಿಮಾನಿ ಬಳಗದವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಮಸ್ಕಾರ ಎಲ್ಲರಿಗೆ. ಇಲ್ಲಿ ಕುಂತವರಿಗೆ, ಹಿರಿಯರಿಗೆ, ಕಿರಿಯರಿಗೆ ಹೇಳಬೇಕಂತ ಕೇಳಿದ್ರೆ ಇವಾಗ ರಾಶಿ ಗುರಿಸಿ ನೀನು ಒಳ್ಳೆ ಮಾತಾಡಿದ್ರು, ಒಳ್ಳೆ ಮಾತಾಡಿದ್ರು, ಹಂಪಯ್ಯ ಮಾತಾಡಿದ್ರು. ಇವತ್ತು ನಾವು ಏನು ಮಾಡ್ಬೇಕಂತೇಳಿ ಇದು ಮಾಡ್ಕೊಂಡು ಬಂದಿದ್ದು, ಪ್ರತಿ ವರ್ಷ ಮಾಡ್ಕೊಂಡ್ಬಂದು 2 ವರ್ಷದಿಂದ ಸತತ ಮಾಡ್ಕೊಂಡು ಬಂದಿದ್ದು. ಇವತ್ತು ಈ ಶಕ್ತಿ ನಮ್ಗೆ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಬೋಸರಾಜ್ ಸಾಹೇಬರು ಮತ್ತು ರವಿ ಬೋಸರಾಜ್ ಸಾಹೇಬರು ಮತ್ತು ಹಂಪಯ್ಯ ಸಾಹೇಬರು. ನಾವು ಸಣ್ಣ ಕಾರ್ಯಕರ್ತ ಗುರುತಿಸಿ ಅವ್ರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಮಾಡಿದ್ರು, ಲೋಕಸಭಾ ಜನರಲ್ ಸೆಕ್ರೆಟರಿ ಮಾಡಿದ್ರು. ಯಾವುದೇ ಕೆಲಸಗಳಲ್ಲಿ ಆದ ಇದು ನೋಡಪ್ಪ ಅಂದರೆ ನಮ್ಮ ಮುಂಚೆ ಕೆಲಸಗಳು ಮಾಡಿಸ್ತಾರೆ. ಆದರೆ ಅವ್ರ ಕೆಲಸಗಳು ಮಾಡ್ಕೊಂಡು ನಮ್ಮ ಅವ್ರು ಏನೇನು ಕೆಲಸಗಳು ಮಾಡ್ಕೊಂಡು ಬಂದಿಲ್ಲ, ಅದರಿಂದ ದಾರಿ ನಮಗೆ ಒಂದು ಒಳ್ಳೆ ದಾರಿ ಬಂತು. ಏನು ದಾರಿ ಅಪ್ಪ ಅದ ಅಂತ ಹೇಳಿದ್ರೆ 4 ಮಂದಿ ಒಳ್ಳೇದು ಮಾಡಿದರೆ ನಮಗೆ ಕೊನೆಗೆ ಒಳ್ಳೇದಾಗುತ್ತೆ ಅಂತೇಳಿ ಒಂದು ದಾರಿಯಲ್ಲಿ ಹಾದಿ ಸಿಕ್ತು. ಆ ಹಾದಿಯಲ್ಲಿ ನಾವು ಹೋಗುತ್ತಾ ರವಿ ಬೋಸರಾಜ್ ಸಾಹೇಬ್ರಿರ್ಬೋದು, ಬೋಸರಾಜ್ ಸಾಹೇಬ್ರಿರ್ಬೋದು, ಹಂಪಯ್ಯ ಸಾಹೇಬ್ರು ಇರ್ಬೋದು, ಜೊತೆಗೆ ಇವಾಗ ನಮ್ಮ ವಿಜಯ್ ಕುಮಾರ್ ಯಾವುದೇ ಒಳ್ಳೆ ಕೆಲಸಗಳು ಮಾಡಿದವರು ನಮಗೆ ಜಾತಿ ಧರ್ಮ ಭೇದ ಭಾವ ವಿಜಯ್ ಕುಮಾರ್ ಪ್ರತಿಯೊಂದು ಜನಕ್ಕೆ ಇದು ಹಿಂಗೆ ಮಾಡೋಣಪ್ಪ ಅಂತ ಹೇಳಿ ಸತ್ತಾರದ ಉರುಸು ಮಾಡಿದ್ರು ಬರ್ತಾರೆ. ವಿಜಯ್ ಕುಮಾರ್ ಮಂತ್ರಾಲಯ ಹೊಡಿದ್ರು, ಯಾವುದೇ ಕಾರ್ಯಕ್ರಮ ಮಾಡಿದ್ರು ಬರ್ತಾರೆ, ಕರೀತಾರೆ. ನಮಗೆ ಯಾವುದೇ ಕಾರ್ಯಕ್ರಮಗಳೆಲ್ಲ ಅವ್ರು ನಮ್ಗೆ ಕರೀತಾರ, ನಾವು ಅವ್ರು ಕರೀತೀವಿ. ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ, ಇವತ್ತಿನ ದಿವಸ ಫೆಬ್ರವರಿ 15 ಇವತ್ತು ನಮ್ಮ ಯುವಕರ ಕಣ್ಮಣಿ ನಮ್ಮ ರವಿ ಬೋಸರಾಜ್ ಸಾಹೇಬ್ರ ಜನ್ಮದಿನ ಅಂಗವಾಗಿ ನಾವು ಇವತ್ತು ಸರಳತೆಯಿಂದ, ಸಜ್ಜನಿತೆಯಿಂದ ಮತ್ತು ನಮ್ಮ ಆದಂ ಭಾಯಿ ಇದು ನೆರಳು ಅನಾಥಾಶ್ರಮ ಇದೆ, ಇಲ್ಲಿ ಮಾಡ್ಬೇಕಂತ ನಾವು ಡಿಸೈಡ್ ಮಾಡಿದ್ವಿ. ಮತ್ತೆ ಒಂದು 2 ದಿವಸ ಮುಂಚೆ, ಒಂದು ವಾರ ಮುಂಚೆ ನೆರಳು ಅನಾಥಾಶ್ರಮದ ಪ್ಲಾಟ್ ತಗೊಂಡು ಅನಾಥಾಶ್ರಮ ಕಟ್ಟಬೇಕಂತ ಒಂದು ಏನು ನಿರ್ಧಾರ ಮಾಡಿದ್ರು. ಅಲ್ಲಿ 51,000 ನಾನು ದೇಣಿಗೆ ಕೊಟ್ಟು ರವಿ ಬೋಸರಾಜ್ ಸಾಹೇಬರು ಬರ್ತಡೇ ದಿವಸ ಅಂತ ಹೇಳಿದ್ರು. ಅದೇ ಮಾತಿನ ಪ್ರಕಾರ ನಿಂತು 51,000 ರೂಪಾಯಿ ನೀಡಿದ್ದಾರೆ. ನಮ್ಮ ನಮ್ಮ ದೇವರು ಅವ್ರಿಗೆ ಆಯುಷ್, ಆರಾಮ ಮತ್ತೆ ರಾಜಕೀಯ ಜೀವನದಲ್ಲಿ ಇನ್ನ ಮುಂದುವರಿಸಲಿ ಅಂತ ನಾನು ಈ ಮಾತು ಹೇಳುತ್ತಾ, ನಿಮ್ಮ ಎಲ್ಲರ ಆಶೀರ್ವಾದ ನಮ್ಮ ಆದಂ ಭಾಯಿ ಮೇಲೆ ಮತ್ತು ನಮ್ಮ ರವಿ ಬೋಸರಾಜ್ ಮೇಲೆ ಇರಲಿ ಅಂತ